ನಮಸ್ಕಾರ, ಗುಡ್ ಮಾರ್ನಿಂಗ್. ಜನಾರ್ದನ್ ಮಾತಾಡ್ತಾ ಇದ್ದೀನಿ. ಮೋದಿ ಕೇರ್ ಮೋದಿವೇ ಮುಖಾಂತರ ಸಮೀರ್ ಮೋದಿ ಇನ್ಫಿನಿಟಿ ಪ್ಲ್ಯಾನ್ ಲಾಂಚ್ ಆದ ಬೆನ್ನಲ್ಲೇ ಸಂಸ್ಥೆ ಒಂದು ಅನೌನ್ಸ್ಮೆಂಟ್ ಮಾಡಿದೆ. ಏನಪ್ಪ ಅಂದರೆ ಡಿಆಕ್ಟಿವೇಷನ್ ಆಫ್ ಇನ್ಆಕ್ಟಿವ್ ಐ.ಡಿಸ್ ಆ್ಯಂಡ್ ಮಿನಿಮಮ್ ಬಿಸ್ನೆಸ್ ರಿಕ್ವೈರ್ಮೆಂಟ್. ಇದೇನು ಹೇಳುತ್ತೆ ಅಂದರೆ, ಮೊದಲನೇದು ಆಟೋಮೆಟಿಕ್ ಟರ್ಮಿನೇಷನ್ ಆಫ್ ಇನ್ಆಕ್ಟಿವ್ ಐ.ಡಿಸ್ ಅಂತ. 6 ತಿಂಗಳಿಂದ ಕಂಟಿನ್ಯೂಸ್ ಒಂದು ನಂಬರಲ್ಲಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ನಡೆದಿಲ್ಲ ಅಂದರೆ ಅದು ಆಟೋಮೆಟಿಕ್ ಆಗಿ ನಂಬರ್ನ ರಿಮೂವ್ ಮಾಡುತ್ತೆ ಸಿಸ್ಟಮ್ ಮುಖಾಂತರ. ಸೊ ಎರಡನೇದು ಮ್ಯಾಂಡೇಟ್ರಿ ಬಿಸ್ನೆಸ್ ರಿಕ್ವೈರ್ಮೆಂಟ್ ಮಿನಿಮಮ್ ಕಮ್ಯುಲೇಟಿವ್ 50 PV ಇನ್ 3 months. 3 ತಿಂಗಳಲ್ಲಿ ಯಾವೆಲ್ಲ ಅಡ್ವೈಸರ್ಸ್ 50 PV ಮಾಡಿರೋದಿಲ್ಲ, 3 ತಿಂಗಳ ರೋಲಿಂಗ್ ಪೀರಿಯಡ್ನಲ್ಲಿ ಈ ನಂಬರ್ಗಳು ಕೂಡ ಟರ್ಮಿನೇಟ್ ಆಗುತ್ತೆ. ಒಂದು ಸಲ ಟರ್ಮಿನೇಟ್ ಆದ ನಂತರ ಮತ್ತೆ ನಾನು ಪ್ರಾಡಕ್ಟ್ ಬಳಸಬೇಕು, ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂದರೆ ಅವರಿಗೆ ರಿಜಿಸ್ಟ್ರೇಷನ್ ಪಾಲಿಸಿ ಕೊಟ್ಟಿದ್ದಾರೆ. ಕೂಲಿಂಗ್ ಪೀರಿಯಡ್ ಇರುತ್ತೆ. ಯಾರೆಲ್ಲ ಡೈರೆಕ್ಟರ್ ಬಿಲೋ ಇದ್ದಾರೆ ಅವ್ರಿಗೆ 6 ತಿಂಗಳು ಇರುತ್ತೆ. ಯಾರೆಲ್ಲ ಡೈರೆಕ್ಟರ್ ಆ್ಯಂಡ್ ಅಬೋವ್ ಇರ್ತಾರೆ ಅವ್ರಿಗೆ 12 ತಿಂಗಳಿರುತ್ತೆ. 6 ತಿಂಗಳು ಅಥವಾ 12 ತಿಂಗಳು ಆದ ನಂತರ ಮತ್ತೆ ಅವರು ರಿಜಿಸ್ಟ್ರೇಷನ್ ಮಾಡಿಸ್ಕೊಬೋದು, ಅವರು ಪ್ರಾಡಕ್ಟ್ ಬಳಸೋಕ್ಕೆ ಸ್ಟಾರ್ಟ್ ಮಾಡಬಹುದು. ಆದರೆ ಆ್ಯಸ್ ಎ ನೆಟ್ವರ್ಕರ್ಸ್, ಆ್ಯಸ್ ಎ ಲೀಡರ್ಸ್ ಆದ ನಾವು ಯಾರ ನಂಬರ್ನು ಕೂಡ ಟರ್ಮಿನೇಟ್ ಆಗೋಕ್ಕೆ ಬಿಡದೇ ಇರೋ ಥರ ನೋಡ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ ಆಗಿರುತ್ತೆ. ನಿಮ್ಮ ಟೀಮಲ್ಲಿರುವಂಥ ಯಾವುದೆಲ್ಲ ವ್ಯಕ್ತಿಗಳು ಇನ್ನೂ BV ಮಾಡಿಲ್ವೋ ಅವ್ರ ಕೈಯಲ್ಲಿ BV ಮಾಡಿಸಿ, ಅವ್ರನ್ನ ಆ್ಯಕ್ಟಿವ್ ಮಾಡಿಸಿ, ಅವ್ರಿಗೆ ಉತ್ಕೃಷ್ಟವಾದಂಥ ಪ್ರಾಡಕ್ಟ್ನ ಬಳಸಲಿಕ್ಕೆ ಅನುವು ಮಾಡಿಕೊಡಿ. ಚಾಲೆಂಜ್ ತೊಗೊಳ್ಳೋಣ. ಹರ್ ಘರ್ ಮೋದಿ ಕೇರ್ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ ಸಮೀರ್ ಮೋದಿ ಸರ್ದು, ಅದನ್ನು ನಾವೆಲ್ಲ ಸೇರಿ ನನಸು ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗ್ರೇಟ್ ಟೈಮ್. ಹ್ಯಾಪಿ ನೆಟ್ವರ್ಕಿಂಗ್. ಥ್ಯಾಂಕ್ ಯು.